ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಸೊ ಮಳೆ ಡಿಸ್ಟರ್ಬೆನ್ಸ್ ಇದೆ, ಸಾರಿ ಅಂತ ಕೇಳ್ತಾ ಈ ವಿಡಿಯೋ ಇವಾಗ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಮತ್ತೆ ನನಗೆ ಅದು ಲಕ್ಷ ಆಗೋಗುತ್ತೆ. ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ತಂಬೈಲ್ ನೋಡಿರ್ತೀರ, ಏನಂತ ಗೊತ್ತಿರುತ್ತೆ. ಹಾಗೆ ಎಲ್ಲ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ನೋಡ್ದೇನೆ ವಿಡಿಯೋ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬು ನನಗೆ ಒಂದು ಬಿಗ್ ಮೋಟಿವೇಶನ್ ಅಂತಲೇ ಹೇಳ್ತೀನಿ. ಸೊ ಹಾಗೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ತಂಬೈಲಲ್ಲಿ ಏನಿದೆ ಅದೇ ಕರೆಕ್ಟು. ನನ್ನ ತವರೂರು ಬಂದು ಬಳ್ಳಾರಿ ಡಿಸ್ಟಿಕ್ಕು, ನನ್ನ ಗಂಡನ ಮನೆ ಬಂದು ಹಾವೇರಿ ಡಿಸ್ಟಿಕ್ಕು. ಸೊ ಅಲ್ಲಿಗೂ ಇಲ್ಲಿಗೂ ತುಂಬ ಜಾಗಜಾಂತರ ಇದೆ, ಅದು ಮ್ಯಾಟರ್ ಆಗುತ್ತೆ ಅಲ್ವಾ. ಏನಪ್ಪ ಇದರಲ್ಲಿ ವಿಶೇಷ ಇದೆ ಅಂತ ಅನ್ಬೋದು ನೀವು. ಏನು ವಿಶೇಷ ಅಂದರೆ ಕರ್ನಾಟಕ ಒಂದೇ ಇರ್ಬೋದು, ಜಿಲ್ಲೆಗಳು ಬೇರೆ, ಆಚರಣೆಗಳು ಬೇರೆ. ಈ ಹಬ್ಬ ಅಂದರೆ ಒಂಥರ ಮೈಯೆಲ್ಲ ಗಡಗಡ ಭಯ ಅನಿಸ್ತಿತ್ತು ನನಗೆ ಮೊದಲು ಬಂದಾಗೆಲ್ಲ. ಒಂದು 5-6 ವರ್ಷ ಸಿಕ್ಕಾಪಟ್ಟೆ ಪೇನ್ ತಿಂದಿದ್ದೀನಿ ಒಂದು ಹಬ್ಬದ ಸಲುವಾಗಿ. ಪಂಚಮಿ ಹಬ್ಬ ಒಂದು ಮತ್ತು ದಸರಾ ಹಬ್ಬ ಒಂದು. ಸತ್ಯವಾಗಲೂ ಗೊತ್ತಿದ್ದಿಲ್ಲಪ್ಪ ನನಗೆ ಆ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು. ಮಾಡ್ತಿದ್ವಿ ನಾವು, ಬಟ್ ನಮ್ದು ಏನು ಗೊತ್ತಾ, ಓದೋ ಟೈಮಲ್ಲಿ ಓದಿಸೋದು ಅದು ಇದು ನಾವು ಅಷ್ಟು ಈ ಹಬ್ಬ ಇರಲಿ ಏನಾದರೂ ಮನೇಲಿ ಕೆಲಸ ಇರಲಿ ಅಷ್ಟು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅವರೆಲ್ಲ ಮಾಡ್ತಾಯಿದ್ರು, ಬಟ್ ನಮಗೆ ಅದು ಏನನ್ಸೋದು ಮ್ಯಾಟರ್ ಆಗ್ತಾ ಇರಲಿಲ್ಲ. ಮನೇಲಿ ನಾವೇ ಮಾಡಬೇಕು, ನಾವೇ ತಿನ್ನಬೇಕು ಅಂತ. ಯಾಕಂದರೆ ಯಾವ್ದು ಮಕ್ಕಳಾದರೂ ಅಷ್ಟೇ, ತಂದೆ ತಾಯಿಗಳು ಹೆಚ್ಚಿನ ರಿಸ್ಕ್ ಏನೂ ಕೊಡ್ತಾ ಇರಲಿಲ್ಲ. ನಮಗದು ಗೊತ್ತಿರೋ ಆಗಿರಲಿಲ್ಲ. ಬಟ್ ಅದು ಇವಾಗ ಗಂಡನ ಮನೆಗೆ ಬಂದಿದ ಮೇಲೆ ಏನಾಯಿತು, ಭಯನ ಹುಟ್ಟಿಬಿಡ್ತು ನನಗೆ ಹಬ್ಬ ಅಂದರೆ ಏನು ಅಂತ. ಯಾಕಂದರೆ ಆಚರಣೆಗಳು ಬೇರೆ, ರೀತಿ ಬೇರೆ, ನೀತಿ ಬೇರೆ, ಭಾಷೆ ಬೇರೆ. ಅದನ್ನು ಅರ್ಥ ಯಾರು ಮಾಡ್ಕೋಬೇಕು. ಸತ್ಯವಾಗ್ಲೂ ಯಾರು ಅರ್ಥ ಮಾಡ್ಕೊಳ್ಳಲ್ಲ, ತಿಳಿ ಹೇಳಿಸ್ಬೇಕು ಅನ್ನೋದು ಯಾರ ಹತ್ರನೂ ಇರಲ್ಲ. ನನ್ನಂಥ ಇದು ನೋವು ಯಾರೂ ಉಳಿರೋದೇ ಇಲ್ಲ ಅನಿಸುತ್ತೆ ಸ್ನೇಹಿತರೆ. ಏನು ಗೊತ್ತಾ, ಹೆಜ್ಜೆಜ್ಜೆಗೂ ಹಂಗೆ ಅವಮಾನ ಮಾಡೋದು. ಏನು ಕಲಿಸಿದಾರೆ ನಿಮ್ಮನೆ, ಒಂದು ಹಬ್ಬ ಗೊತ್ತಿಲ್ಲ, ಒಂದು ಆಚರಣೆ ಗೊತ್ತಿಲ್ಲ, ಒಂದು ಪೂಜೆ ಗೊತ್ತಿಲ್ಲ, ಎಲ್ಲದನ್ನು ಹಂಗೆ ಕೈ ಹಿಡ್ದು ಕಲಿಸ್ಬೇಕು ಅನ್ನೋದೇನು ರೂಲ್ಸಿದಾನೆ ತಂದೆ ತಾಯಿಗಳು. ಸಂಸ್ಕಾರ ಕಲಿಸಿದ್ದಾರೆ, ವಿದ್ಯೆ ಕಲಿಸಿದ್ದಾರೆ, ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಆದರೆ ಈ ಥರ ಎಲ್ಲ ಮಾತಾಡೋದ ಇವಾಗ ನೆನಪು ಮಾಡ್ಕೊಂಬಿಟ್ರೆ 13 ವರ್ಷ ಆಯಿತು ನಮ್ಮ ಮದುವೆಯಾಗಿ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಇದ್ದೀನಿ, ನಮ್ಮ ಮದುವೆಗೆ 13 ವರ್ಷ ಆಯಿತು, ನಾನು ಹೇಗೆ ಥರ ಜೀವನ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಅದೇನು ಒಂದು ದೊಡ್ಡ ಯುದ್ಧನೇ ಆದಂಗೆ ಆಗಿಬಿಡೋದು. ಏನು ಬಾಯಿ ಎಂತ ನಾವಪ್ಪ. ನೋಡಿ ಬನ್ನಿ ಇವಾಗ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಕೆಲಸನ ಅಂತ ಹೇಳ್ಬಿಟ್ಟು. ಕಲಿತೀವಿ, ಅವಕಾಶ ಕೊಡ್ಬೇಕ್ರಿ. ಅವಕಾಶ ಕೊಡ್ದೇ ಏನು ಸುಮ್ಮನೆ ಹಂಗೆ ಬಂದವರಿದ್ರಿಗೆ ಕಂಡವರಿದ್ರಿಗೆ ಏನಕ್ಕೆ ಮಕ್ಕಳು ಮದುವೆ ಮಾಡ್ಬೇಕಲ್ವ. ನಿಮ್ಮರೇದಿ ನೀವು ಹೊರ ತಗೊಳ್ಳಿ ಅಲ್ವಾ. ಅಯ್ಯಪ್ಪ, ನಮ್ಮ ಅತ್ತೆ ಅಂತೂ ಅಯ್ಯೋ ಶಿವಾ, ಅವ್ರನ್ನ ನೆನೆಸ್ಕೊಂಬಿಟ್ರೆ, ಈ ಹಬ್ಬ ನೆನೆಸ್ಕೊಂಬಿಟ್ರೆ ಒಟ್ಟಾಗೇನು ಉಳಿಯೋದೇ ಇಲ್ಲ, ಆ ಥರ ಆಗೋಗುತ್ತೆ. ಅದೆಂಥ ಬೈಗಳು ಬೈಯೋದು. ಅದು ಕೆಲವೊಂದು ಅತ್ತೆಯರಿಗಿದ್ದೇ ಬಿಡುತ್ತೆ. ನಾವು ನಮ್ಮ ಅತ್ತೆಯರ ಕೈಯಲ್ಲಿ ಇದ್ದಿದ್ದರ ಇದ್ವಿ, ನಾವು ನಮ್ಮ ಸುಸ್ತರಿ ಮಾಡಬೇಕು ಆ ಥರ ಈ ಥರ. ಎಂಥ ಅವ್ರ ವಯಸ್ಸೇನು, ನನ್ನ ನಿಜವಾಗೂ 20 ವರ್ಷಕ್ಕೆ ಮದುವೆ ಆಗಿದೆ ಸ್ನೇಹಿತರೆ. 20-21 ವರ್ಷ ಅಷ್ಟೇ ಏಜು ನಂದಿದ್ದು. ನನಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ, ಮೆಚುರಿಟಿ ಬಂದಿರಲಿಲ್ಲ ನನಗೆ. ನನ್ನ ಜೀವನ ಮದುವೆ ಆದಮೇಲೆ ಇಷ್ಟು ಚೆನ್ನಾಗಿ ಲೀಡ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಸತ್ಯವಾಗ್ಲೂ ಗೊತ್ತೇ ಇರಲಿಲ್ಲ. ಮದುವೆ ಮಾಡಿಕೊಟ್ರು, ಏನೋ ಆಯಿತು, ಬಂದೆ. ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಸಾಯ್ತಾನೋ ಇವರು ನನ್ನ ಸಲುವಾಗಿನೂ ಬಯಸ್ಕೊಂಡು ಹೋಗಿರೋರು ಪಾಪ. ತಂದೆ ತಾಯಿಗೆ ಯಾಕೆ ಈ ಶಿಕ್ಷೆ, ಹೆಣ್ಣು ಕೊಟ್ಟು ತಂದೆ ತಾಯಿ ಹೇಳ್ಬೇಕ್ರಿ ಆಚರಣೆಗಳನ್ನ. ನಮ್ಮೂರ ಕಡೆ ಈ ಥರ ಪದ್ಧತಿ ಇದೆ, ನಿಮ್ಮೂರ ಕಡೆ ಯಾವ ಥರ ಮಾಡ್ತಾರೆ ಹೊಂದ್ಕೊಂಡು ಕಲಿಸ್ಬೇಕು, ಅದನ್ನು ಹೇಳಬೇಕು. ಒಂಥರ ಭಯನೇ ಸ್ಟಾರ್ಟ್ ಆಗುತ್ತೆ ಬಿಡಿ ಹಬ್ಬ ಅಂದರೆ. ಪಂಚಮಿ ಹಬ್ಬ ಬಂತು ಅಂದರೆ ಯಾಕೆ
ಸ್ವಸ್ಥರಿಗೆ ಈ ಥರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಕೆಲವೊಂದೊಬ್ರು ಅತ್ತೆಂದಿರು. ನಮ್ಮ ಅತ್ತೆ ಬಗ್ಗೆ ಹೇಳೋದಂದರೆ ಒಂದು ಇಷ್ಟನೇ ಆಗುತ್ತೆ ಬಿಡು. ಅದು ಎಂಥ ಮಾತು, ಎಂಥ ಕತಿ. ಕಾಟಾಚಾರಕ್ಕೆ ಮಕ್ಕಳ ಮದುವೆ ಮಾಡೋದು ಅಲ್ದಲ್ಲೇ ಒಂದು ಹೆಣ್ಣಿನ ಜೀವನ ಯಾಕೆ ಹಾಳು ಮಾಡಬೇಕಲ್ವಾ. ನನಗೆ ಗೊತ್ತಿರಲಿಲ್ಲ ಈ ಥರ ಇದೆ ಪದ್ಧತಿ ಅಂತ ಹೇಳ್ಬಿಟ್ಟು. ನನಗೆ ಫಸ್ಟ್ ಆಫ್ ಆಲ್ ವರ್ಡು ಈ ಥರ ಬಳಸ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ನಮ್ಮ ಕಡೆ ಏನು ಮಾಡ್ತೀವಿ ನಾವು, ಜೋಳದ ರೊಟ್ಟಿ ಮಾಡ್ತೀವಿ. ರೊಟ್ಟಿ ಹಬ್ಬದ ದಿವಸ 1-2 ಥರದ ಪಲ್ಯ ಮಾಡ್ತೀವಿ, ಮೊಸರು ಬುತ್ತಿ ಮಾಡ್ತೀವಿ, ಚಟ್ನಿ ಪುಡಿ ಮಾಡ್ತೀವಿ, ಬೇಕಾದರೆ ಕೊಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ನೈವೇದ್ಯ ಮಾಡ್ತೀವಿ, ಬರ್ತೀವಿ. ಈ ಕಡೆ ಏನು ಮಾಡ್ತಾರೆ ಗೊತ್ತಾ, ಗೋಧಿ ರೊಟ್ಟಿ. ನಾನು ದೇವ್ರನ್ನ ಕೇಳಿರಲಿಲ್ಲ. ಗೋಧಿ ರೊಟ್ಟಿ ಅನ್ನೋ ವರ್ಡೇ ಕೇಳಿದ್ದಿಲ್ಲ ನಾನು. ಇಲ್ಲಿ ಬಂದಿನೇ ಕೇಳಿದ್ದು ನಾನು ಗೋಧಿ ರೊಟ್ಟಿ ಅಂದರೆ ಏನು ಅಂತ ಹೇಳಿಬಿಟ್ಟು. ಗೋಧಿ ರೊಟ್ಟಿ ಅಂದರೆ ಏನು ಗೊತ್ತಾ ಸ್ನೇಹಿತರೆ, ಆಲ್ಮೋಸ್ಟ್ ಈಗ ಹಾವೇರಿ ಜನತೆಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ, ಭಾವಿಸ್ತೀನಿ ನಾನು. ನಮ್ಮ ಕಡೆ ಜನಕ್ಕೆಲ್ಲ ಗೊತ್ತಿಲ್ಲ. ಅಲ್ಲಿ ಬಳ್ಳಾರಿ ಡಿಸ್ಟಿಕಲ್ಲೇ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಪಾಪ ಅವರಿಗೆ. ಅಕ್ಕಿ ಹುಗ್ಗಿ ಅಂದರೆ ಏನು ಗೊತ್ತಾ, ನಮ್ಮ ಕಡೆ ಬಾಳೆಹಣ್ಣು ಮತ್ತು ಅನ್ನ ಬೆಲ್ಲ ಹಾಕಿ ಮಾಡ್ತಕ್ಕಂಥದ್ದು ಅಕ್ಕಿ ಹುಗ್ಗಿ, ಸ್ವೀಟ್ ಅಕ್ಕಿ ಹುಗ್ಗಿ. ಈ ಕಡೆ ಏನು ಮಾಡ್ತಾರೆ ಗೊತ್ತಾ, ಕುಸ್ಬಿ ಬರುತ್ತಲ್ವ, ಅದನ್ನು ಮಿಕ್ಸಿ ಮಾಡಿಬಿಟ್ಟು ಕುಸ್ಬಿ ಹಾಲು ಮತ್ತು ಅಕ್ಕಿ ಒಳಗೆ ಮಾಡ್ತಕ್ಕಂಥದ್ದು ಅಕ್ಕಿ ಹುಗ್ಗಿ. ಆಮೇಲೆ ಉಸುಳಿ ಅಂದ್ರೇ ಗೊತ್ತಿದ್ದಿಲ್ಲ ನನಗೆ. ಉಸುಳಿ ಅಂದರೆ ಏನಪ್ಪ ಇವರು, ಉಸುಳಿ ಅಂತ ಏನು ಉಸುಳಿ ಅಂದರೆ ಮಾಡೋಕ್ಕೆ ಬರಲ್ವ ನಿಮಗೆ? ಎಲ್ಲಿಂದ ತಂದ್ವಿ ನಾವು, ನೋಡೋಕೆ ಬಂದಾಗ ತಾವೇ ಮಾಡ್ಕೊಂಡಿರ್ತಾವೆ ಹೇಳೋದು ನನಗೆ. ಉಸುಳಿ ಅಂದರೆ ನನಗೆ ಗೊತ್ತಿರಲಿಲ್ಲ ಏನು ಅಂತ ಹೇಳ್ಬಿಟ್ಟು. ಉಸುಳಿ ಅಂತಂದರೆ ಏನೋ ಹೇಳ್ತಾರಲ್ವ, ಕಡಲೆಕಾಳು ಮತ್ತು ಮಡಿಕೆ ಕಾಳನ್ನು ನೈಟ್ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಅದೇನೋ ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಬೇಯಿಸಿ ಅದನ್ನು ಅರ್ಶಿನ ಪುಡಿಯು ಏನೋ ಹಾಕೋದೇ ಇಲ್ಲ ಅದಕ್ಕೆ, ಆ ಥರ ಮಾಡೋದು ಅದಕ್ಕೆ ಉಸುಳಿ ಅಂತ. ನೈವೇದ್ಯ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಗೊತ್ತಾ, ಕಡಲೆಕಾಳು, ಹಸೆ ಕಡಲೆಕಾಳು, ಹಳ್ಳು ಹುರಿದಿರ್ತೀವಲ್ವ ಜೋಳದ್ದು, ಅವು ಹಾಲು 5 ಮುಟ್ಟಿಗೆ, ಕುಂಬಳಿ ಎಲೆ, ಅನ್ನ, ಹಾಲು ಒಯ್ದುಬಿಟ್ಟು ನೈವೇದ್ಯ ಮಾಡಿ ಹಾಲು ಎದ್ದು ಬರೋದು. ಇಷ್ಟೇ ನಾವು ಮಾಡೋದು. ಡಿಫ್ರೆನ್ಸ್ ಇರುತ್ತೆ, ವ್ಯತ್ಯಾಸ ಇರಲ್ಲ ಅಂತ ಹೇಳಲ್ಲ. ಪ್ರತಿ 18 ಕಿಲೋಮೀಟ್ರಿಗೂ ಭಾಷೆನೂ ಚೇಂಜ್ ಇರುತ್ತೆ, ಅವ್ರ ಆಚರಣೆನೂ ಚೇಂಜ್ ಇರುತ್ತೆ. ಬಟ್ ಅದನ್ನು ಅವಕಾಶ ಕೊಡಬೇಕು ಕಲೀಲಿಕ್ಕೆ. ಸ್ವತಂತ್ರ ಅಂದರೆ ಏನು, ಎಲ್ಲ ಆಲ್ರೌಂಡ್ ಕಲಿತೇ ಬಂದಿರ್ಬೇಕಂತ ಏನಿಲ್ಲ. ಸತ್ಯವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ ಸ್ನೇಹಿತರೆ. ನಾನಿಲ್ಲಿ ಕಲ್ತಿದ್ದು ಅಂದರೆ ಪ್ರತಿಯೊಂದು ಹಬ್ಬದಲ್ಲೇನೂ ಕಣ್ಣೀರು ಹಾಕಿದ್ದೀನಿ. ಅಷ್ಟು ಸಂಕಟ ನೋವು ಇವಾಗ ಚೆನ್ನಾಗಿದ್ದೀವಿ. ಗಂಡ ತಂದು ಹಾಕ್ತಾನೆ, ಎಲ್ಲ ಕೇಳಿ ಕಲಿತು ಅಂದರು ಕುಟ್ಟಾಗ ಅನ್ಸ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಅಲ್ವಾ. ಇರುತ್ತೆ, ಹೇಳಿದ್ರೆ ತುಂಬಾ ಇದೆ. ಮಾಡಬಾರ್ದು ಆ ಥರ ಹೆಣ್ಮಕ್ಳಿಗೆ. ಯಾಕಂದರೆ ತಾವು ಒಂದು ಹೆಣ್ಣಾಗಿರ್ತಾರೆ ಅಲ್ವಾ, ಯಾಕಿಂತ ಒಂದು ಕೆಟ್ಟ ಬುದ್ಧಿ ಅಂತ. ಪ್ರತಿಯೊಂದು ಹೆಜ್ಜೆಗೂ ಅವಮಾನ. ಅದು ನಮ್ಮ ಅಪ್ಪ ಅವ್ವ ನಮ್ಮ ಅಂತ್ಯನ ಎಲ್ಲದು ಪ್ರತಿಯೊಂದು ಹೆಜ್ಜೆಗೂ ಅವಮಾನ. ದೇವರು ಅವಕಾಶ ಕೊಡ್ತಾನೇ ಇಲ್ವ ನಮಗೂ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ವಾ. ನನಗಂತೂ ಇಲ್ಲಿ ಆಚರಣೆ ಬಗ್ಗೆ ಗೊತ್ತೇ ಇರಲಿಲ್ಲ ಸ್ನೇಹಿತರೆ. ಮಾಡ್ತಿದ್ವಿ ಹಬ್ಬ, ಏನು ಅವತ್ತೊಂದು ದಿವಸ ಹೋಗ್ಬಿಟ್ಟು ಹಾಲು ಒಯ್ದು ಬಂದುಬಿಟ್ರೆ ಮುಗಿದೋಯ್ತು. ತಿರುಗಿ ದಿನ ಅವ್ರು ದೊಡ್ಡವ್ರು ಇರ್ತಿದ್ರು, ಮಾಡ್ಕೊತಿದ್ರು. ಬಟ್ ಅದನ್ನು ಈ ಥರ ಎಲ್ಲ ಮಾಡೋದು ಏನು ಸ್ವಸ್ಥಂದ್ರೆ ರಿವೆಂಜ್ ತೀರ್ಸ್ಕೊಳೋದು ಅನ್ನೋ ಮಟ್ಟಕ್ಕೆ ಕೆಲವೊಂದು ಅತ್ಯಂದಿರು. ಅತ್ತೆನೂ ಅಷ್ಟೇ, ಮಾಮನೂ ಅಷ್ಟೇ. ಕೈ ಎತ್ತಿ ಮುಗಿಬೇಕು. ಇವತ್ತಿನ ಕಾಲಮಾನ ಅಷ್ಟು ಸ್ಪೀಡ್ ಇದೆ, ಅಷ್ಟು ಇದು ಹೋಗಿದೆ, ಡಿಜಿಟಲ್ ಲೆವೆಲಲ್ಲಿದೆ. ಹೇಗಿರಬೇಕು, ನಾವು ಯಾವ ಥರ ಇರಬೇಕು, ಅವ್ರೇನು ಕೊಡ್ತಾರೋ ನಮ್ಮ ಕಡೆಯಿಂದನೂ ಅದೇ ಹೋಗುತ್ತೆ. ಇವತ್ತಿನ ಕಾಲದಲ್ಲಿ ಮುಗ್ಧವಾಗಿ ಗುಡ್ಸ್ಕೊಂಡು ಕೂತ್ಕೊಳ್ಳೋ ಅಂಥವ್ರು ಯಾರೂ ಇಲ್ಲ. ನಾನಂತೂ ಪ್ರಶ್ನೆ ಮಾಡೋಳೇನೆ. ಫಸ್ಟೆಲ್ಲ ಇಷ್ಟು ಭಯ ಪಡ್ತಾಯಿದ್ದೆ ಗೊತ್ತಾ, ನನ್ನ ಗಂಡ ಸರಿ ಇಲ್ಲ, ನಿಮ್ಮ ಜೀವನ ಹೆಂಗೆ ಸರಿ ಇಲ್ಲದ ಗಂಡ ನೀವು ಕೊಟ್ಬಿಟ್ರು, ಆ ಥರ ಈ ಥರ
ಏನೋ ಮಾಡಿದ ನಮ್ಮ ಜೀವನ ಕೆಟ್ಟೋಯ್ತು, ನಾವಿನ್ನು ಆರಂಭಕ್ಕೆ ಹೋಗೋದೇ ನಾವು ಫಿಕ್ಸ್ ಅಂತ ಬಂದುಬಿಟ್ಟಿತ್ತು ತಲೆಗೆ. ಬಟ್ ನನ್ನ ಗಂಡ ಯಾರು ಏನೇ ಹೇಳಿದ್ರು ನಮ್ಮ ಜೀವನ ಐತಿ ಅಂತ ಆಗೋದೇ. ಕೆಟ್ಟ ಸಮಯ ಎಲ್ಲರಿಗೂ ಬರೋದೆ. ಆ ಬಂದಿದ್ದನ್ನು ನಿಭಾಯಿಸ್ಕೊಂಡು ಹೋಗಿ ಇವತ್ತಿನ ಜೀವನ ಏನು ಮಾಡ್ತಿದ್ದೀವಿ ನೋಡಿ. ಅವ್ನ ನೆರಳಿಲ್ಲದೆ ನಮ್ಗೆ ಹೆಂಗೆ ಸಾಧ್ಯ ಆಗುತ್ತೆ? ಅವ್ರು ತಂದು ಕೊಟ್ಟಿದ್ರಲ್ಲೇ ನಮ್ಮ ಜೀವನ ನಡೀತಾ ಇದೆ. ಕಳೆದದನ್ನೆಲ್ಲ ವಾಪಸ್ ಮತ್ತೆ ತಂದು ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ ಅಂತ ನೋಡಿ ಹೆಮ್ಮೆ ಪಡೋದಿಲ್ಲ. ಎಲ್ಲಿಟ್ಟಿರ್ತಾರೋ ಏನೋ ಬುದ್ಧಿನ. ಇವಾಗ ನನಗೆ ಹಬ್ಬ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷವೂ ಅದೇ ಸ್ನೇಹಿತರೆ, ಈ ವರ್ಷದಂತ ಅಲ್ಲ, ಪ್ರತಿ ವರ್ಷವೂ ಅಷ್ಟೇ. ಇವಾಗ ಸ್ವಂತಕ್ಕೆ ನಾನು ಉಂಡೆ ಕಟ್ಕೊಂಡು ಅಷ್ಟು ಮಟ್ಟಕ್ಕೆ ಬಂದಿದ್ದೀನಿ. ಬೆಲ್ಲದ ಹಣ ನೋಡಿಬಿಟ್ಟು ಯಾಕೆ ಕಲಿಯಲ್ಲ? ಯಾಕೆ ಮಿಂಗಲ್ಲಾಗಲ್ಲ ನಮ್ಮ ಆಚರಣೆಗೆ ನಾವು? ಅಲ್ವಾ? ಪ್ರತಿಯೊಂದಕ್ಕೂ ತವ್ರ ಮನೆಗೆ ಹೋಗೋಕ್ಕಾಗುತ್ತೆ? ಅವ್ರ ಮಕ್ಕಳು ಅವರೆಲ್ಲ ಮಾಡ್ತಾರೆ. ನಮಗೆ ಯಾರು ಕೇಳ್ತಾರೆ? ನನ್ನ ಗಂಡ ಕೇಳ್ಬೇಕಲ್ಲ, ಅಲ್ವಾ? ಅವಕಾಶ ಕೊಡ್ರಿ, ಕಲೀಲಿಕ್ಕೆ ಅವಕಾಶ ಕೊಡ್ರಿ, ಕಲಿತು ನೋಡಲಿ. ತಪ್ಪಿದ್ರೆ ತೀರಾ ಹೇಳ್ಕೊಟ್ಟಿನು ಅದೇ ತಪ್ಪನ್ನು ಮುಂದುವರ್ಸಿದ್ರೆ ಹೇಳಿ, ಹಿಂಗಲ್ಲ ಹಿಂಗಂತ ಹೇಳ್ಬಿಟ್ಟು ಇಡೀ ಒಂದು ಹೆಣ್ಣಿನ ಜನ್ಮಕ್ಕೆ ಬೈದ್ಬಿಟ್ರೆ ಕತೆ ಏನೈತೆ ಅರ್ಥ? ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಸುಮ್ಮನೆ ಹೇಳಿಲ್ಲ, ಅಲ್ವಾ? ದಯವಿಟ್ಟು ನಿಮ್ಮ ಮಂಡ್ಯ ವಯಸ್ಸಾಗಿರಲ್ಲ ಪಾಪ ಸ್ವಸ್ಥಂದ್ರಿಗೆ ಅವಕಾಶ ಕೊಡಿ. ಈಗ ಯಾರೂ ಇಲ್ಲ ಬಿಡಿ, ಇವಾಗೆಲ್ಲ ಸ್ವಸ್ಥರು ಬೇಕು, ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿರೋಣ, ಅವರು ಚೆನ್ನಾಗಿರಲಿ ನಾವು ಚೆನ್ನಾಗಿರಲಿ ಅಂತ ಅವರೇ ಇದನ್ನು ಮಾಡ್ತಾರೆ. ನಮ್ಮನೆ ನಮ್ಮದೆಲ್ಲ ಮುಗಿದೋದು ಬಿಡ್ರಿ. ನಾವೇನಿಲ್ಲ, ಇವಾಗ ನಮ್ಮ ಜೀವನ ನಾವು ಮಾಡ್ತಾಯಿದ್ದೀವಿ ಹೇಗೋ. ಅದಕ್ಕೆ ಹೇಳಿದ್ದು, ಒಂದು ಡಿಸ್ಟಿಕ್ಕಿಂದ ಡಿಸ್ಟಿಕ್ಕಿಗಾಗಲಿ ಒಂದು ಇದರಿಂದ ನಾವೇನು ಹೊರ ರಾಜ್ಯದ ಬಂದೋಳಲ್ಲ, ಬಟ್ ಡಿಫ್ರೆನ್ಸ್ ಭಾಳ ಆಗುತ್ತೆ. ನಂತೂ ಗಂಡನ ಮನೆಯಿಂದ ತವ್ರ ಮನೆ 3 ರಿಂದ 3.5 ತಾಸು ಆಗುತ್ತೆ ಬೈಕಲ್ಲಿ. ಬಸ್ಸಿಗೆ ಹೋದ್ರೆ ಒಂದು ದಿನ ಪೂರ. ವ್ಯತ್ಯಾಸ ಆಗುತ್ತಾ ಇಲ್ವೋ? ಭಾಳ ಅನ್ಭವಿಸ್ಬಿಟ್ಟಿದ್ದೀನಿ ರೀ. ಹೇಳಿದ್ರೆ ಕತೆ ಅದಾವು ಬೇಡ. ಇವಾಗ ಹಬ್ಬ ಬಂತಲ್ವ, ನೆನಪಾಯಿತು ಹೇಳಲಿಕ್ಕಂತ ಬಂದೆ ಅಷ್ಟೇ, ಮತ್ತೊಂದೇನಿಲ್ಲ. ಇದರಿಂದ ಯಾರಿಗೂ ಬೇರೆ ಥರ ಮೋಟಿವೇಶನ್ ಇದು ಥಾಟ್ ಅಂತ ಹೇಳೋಕ್ಕೆ ಹೋಗಿಲ್ಲ ನಾನು. ಯಾಕಂದರೆ ಜೀವನ ಪ್ರತಿದಿನ ಕಲಿಯೋದಿದ್ದೇ ಇರುತ್ತೆ. ನನ್ನ ಮಗಳಿದ್ದನೂ ನಾನು ಹೇಳಿಸ್ಕೊತಾ ಇರ್ತೀನಿ, ಅದನ್ನು ಮಾಡಿ ಮಮ್ಮಿ. ಮಗಳು, ಗಂಡ, ಮನೆ, ಅಕ್ಕ ಪಕ್ಕ, ರೋಡು, ಆ ಕಡೆ ಈ ಕಡೆ ಯಾರೇನು ಹೇಳಿದ್ರು ಒಬ್ರು ನೋಡಿ ಕಲಿಯೋದಿದ್ದೇ ಇರುತ್ತೆ. ಸೊ ಆ ಒಂದು ವಾತಾವರಣಕ್ಕೆ, ಆ ಒಂದು ಆಚರಣೆಗೆ ಹೊಂದ್ಕೋಬೇಕು ಅಂದರೆ ಕಾಲಾವಕಾಶ ಬೇಕೇ ಬೇಕು. 5 ವರ್ಷ ಏನಿಲ್ಲ ಅಂದ್ರೂ ನಾನು ಸಫರ್ ಪಟ್ಟಿದ್ದೀನಿ. ಹಬ್ಬ ಯಾಕಾದರೂ ಬರುತ್ತೋ ಅಂತ ಕಣ್ಣೀರು ಹಾಕಿದ್ದೀನಿ. ಯಾಕಾದರೂ ಮದುವೆ ಆದೇ ಅನ್ನೋ ಮಟ್ಟನೂ ಕಣ್ಣೀರು ಹಾಕಿದ್ದೀನಿ. ಯಾಕಾದರೂ ನನ್ನ ಹೆಣ್ಣು ಜನ್ಮ ಆಗಿ ಹುಟ್ಟಿ ಬಂದಿದ್ದೀನಿ ಅಂತ ಕಣ್ಣೀರು ಹಾಕಿದ್ದೀನಿ. ಯಾಕಾದರೂ ಈ ಸುಡುಗಾಡಿಗೆ ಬಂದೆ ಅನ್ನೋ ಮಟ್ಟನೂ ಕಣ್ಣೀರು ಹಾಕಿದ್ದೀನಿ. ಆದರೆ ನನ್ನ ಗಂಡ ಆ ಥರ ಇಲ್ಲ. ಅವರಂತೆ ಇದ್ದಿದ್ರೆ ಮುಗಿದು ಹೋಗುತ್ತೆ ನನ್ನ ಜೀವನ, ಅಲ್ಲಿಗೆ ಕ್ಲೋಸ್. ಆ ಥರ ಇಲ್ಲ ನಮ್ಮ ಯಜಮಾನ್ರು. ಅವ್ರು ಚೆನ್ನಾಗಿರೋದಕ್ಕೆ, ಅವ್ರ ರಕ್ಷಣೆ ಇರೋದಕ್ಕೆ ನಾವಿನ್ನೂ ಜೀವಂತ ಇದ್ದೀವಿ. ತಾಯಿ ಮಗಳು ಹೆಜ್ಜೆಗೂ ಅವಮಾನ. ಯಾರು ಬಂದ್ರೂ ಬೈಯೋದು, ಯಾರು ಹೋದ್ರೂ ಬೈಯೋದು. ಅದೆಂಥ ಹೊಟ್ಟಿಗೆ ತಿನ್ನೋ ಕೋಳಿಗೆ ಹಂಗಿಸಿ ಮಾತಾಡ್ತಕ್ಕಂಥ ಜನರ ನಡುವೆ ನಾವು ಜೀವನ ಮಾಡ್ತಾಯಿದ್ದೀವಿ. ಏನಿಲ್ಲ, ಏನು ಮುಗೀತು, ಬೀದಿಗೆ ಬಿದ್ವಿ ಅನ್ನೋ ಟೈಮಲ್ಲಿ ನಾವು ತಿಂತಾಯಿದ್ದೀವಿ ನಮ್ಮ ತುತ್ತನ್ನು ನಾವೇ ದುಡ್ಕೊಂಡು. ಅದಕ್ಕೂ ಖುಷಿ ಪಡಲ್ಲ, ಇನ್ನು ಸಂಕಟನೇ ಹೊರತು ಖುಷಿ ಪಡಲ್ಲ. ಹಬ್ಬ ಆಚರಣೆ ಅಂದರೆ ಏನಕ್ಕೆ ಮಾಡ್ತೀವಿ? ಹೊಟ್ಟಿಗೆ ತಿನ್ನೋದಕ್ಕೆ ತಾನೇ ಮಾಡೋದು. ಹಂಗೆ ತಿನ್ನಬಾರ್ದು, ಯಾರ ಜೊತೆ ಮಾತಾಡಬಾರ್ದು, ಎಲ್ಲಿಗೂ ಹೋಗಬಾರ್ದು, ಯಾವ ತವ್ರ ಮನೆಗೂ ಹೋಗಬಾರ್ದು. ಎಲ್ಗೂ ಈಗ ಹೋಗೋ ಅಂದ್ರೆ ಹೋಗೋಕ್ಕಾಗುತ್ತಾ? ನನ್ನ ಮಗಳು ಸ್ಕೂಲ್ ಬಿಡಿಸಿ ಆಗಲ್ಲ ಅಲ್ವ ಸ್ನೇಹಿತರೆ? ಸೊ ಹಾಗಾಗಿ ಸುಧಾರಿಸ್ಕೋಬೇಕು, ನಾವು ಸುಧಾರಿಸ್ಬೇಕು, ಅವರು ಸುಧಾರಿಸ್ಬೇಕು. ಅವರಿಂದ ಏನೋ ಉತ್ತಮವಾದ ವಾತಾವರಣ ಇತ್ತು ಅಂದರೆ ಸತ್ಯವಾಗ್ಲೂ ನಾವು ಅವ್ರ ದೇವ್ರ ಸಮಾನ ನೋಡ್ತೀವಿ. ಅವ್ರಿಗೆ ಇಲ್ಲ ಅಂದರೆ ನಾವೇನು ನೋಡೋಕ್ಕಾಗುತ್ತೆ ಅಲ್ವಾ? ಅದಾಗೋದೆಲ್ಲ ಬೇಡ. ನಾನು ಒಂದು ಹೆಣ್ಣು, ನನಗೂ ಒಂದು ಮಗಳು ಕೊಟ್ಟಿದ್ದಾನೆ ದೇವರು. ಸೊ ಅವಳು ನಾನೇನು ಹೇಳ್ತೀನಿ, ಒಳ್ಳೆ ಸಂಸ್ಕಾರ ಕಲಿ ಅಷ್ಟೇ ನಾನು ಕೇಳೋದು. ಅವಕಾಶ ಎಲ್ಲರಿಗೂ ಬೇಕು.
ಕಲೀಲಿಕ್ಕೆ ತುಂಬ ಇದೆ. ಈ 13 ವರ್ಷದಲ್ಲಿ ಪ್ರತಿದಿನವೂ ಪಾಠ ಕಲ್ತಿದ್ದೀನಿ, ಯಾರು ಯಾವ ಥರ ಅಂತ. ಮೋಸದ ಮುಖವಾಡ ಯಾವ ಥರ ಇರುತ್ತೆ, ನಮ್ಮನ್ನು ನಂಬಿಸಿ ಕುತಿ ಕೊಯ್ಯೋರು ಯಾವ ಥರ ಇರ್ತಾರೆ, ನಮ್ಮನ್ನು ವಂಚಿಸೋರು ಯಾವ ಥರ ಇರ್ತಾರೆ, ನಮಗೆ ಯಾವ ಥರ ಮೋಸ ಮಾಡ್ತಾರೆ, ನಮ್ಮನ್ನು ಯಾವ ಥರ ಒಂದು ಕೆಳಮಟ್ಟಕ್ಕೆ ನೋಡ್ತಾರೆ, ನಮ್ಮನ್ನು ಎಷ್ಟು ಅವಶ್ಯಕವಾಗಿ ಬಳಸ್ಕೊಂಡು ನಮ್ಮ ನಡುವೆ ಕೈ ಬಿಡ್ತಾರೆ, ಎಲ್ಲದೂ ಕಲ್ತಿದ್ದೀನಿ ಜೀವನದಲ್ಲಿ. ಅವರು ಇದ್ದಾರೆ, ನಾನು ಇದ್ದೀನಿ. ನನ್ನ ನೋಡಿ ನಕ್ಕಾರೆ ಯಾರಿಗೆ ನಾನು ಸತ್ತಿಲ್ಲ, ನಾನು ಜೀವಂತನೇ ಇದ್ದೀನಿ. ಪ್ರತಿಯೊಂದು ಹಬ್ಬದಲ್ಲೂ ನೆನಪು ಮಾಡ್ಕೊಳ್ಳೋ ಅಂಥ ಸಿಚುವೇಶನ್ ಬರ್ತವೆ ಇಲ್ಲ ಪಕ್ಕದಲ್ಲಿ ನನ್ನ ನೋಡಿ. ಎಲ್ಲ ಕಲ್ತಿದ್ದೀನಿ, ಸ್ವಂತಕ್ಕೆ ಎಲ್ಲ ಮಾಡ್ಕೊಳೋ ಅಷ್ಟು ಬುದ್ಧಿನೂ ಬಂದಿದೆ. ಕೇಳೋದು ಬೇಡ, ಅವ್ರ ಜೊತೆ ಹೋಗಿ ಮತ್ತೊಂದು ಅನ್ಸ್ಕೊಳೋದು ಬೇಡ. ಹೇಳ್ಕೊಟ್ಟಿದ್ದಾರೆ, ಹೋಗಿರ್ತೀವಲ್ವ, ಹೇಳ್ಕೊಟ್ಟಿದ್ದ ಇಲ್ಲ ಅಂತ ಅಲ್ಲ. ಈಗೆಲ್ಲ ಕಲ್ತಿದ್ದೀನಿ. ಯಾರಿಗೆ ಹಾಯಿ ಬಾಯಿ ಅಷ್ಟಾರ ಇಟ್ಬಿಡೋ ನನ್ನ ಜೀವನ ಅಂತ ಅಷ್ಟೇ. ಸೊ ಇಲ್ಲಿ ತಪ್ಪು ತಿಳ್ಕೊಳೋ ಅಂಥದ್ದು ಏನಿಲ್ಲ ಸ್ನೇಹಿತರೆ. ಸೊ ನಾನು ಬಂದಿದ್ದು ಬೇರೆ ವಾತಾವರಣ, ನಾನು ಬೆಳೆದದ್ದು ಬೇರೆ ವಾತಾವರಣ. ಸೊ ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳಿಗೂ ತಮ್ಮದೇ ಆದಂಥ ಒಂದು ಮನಸ್ಸಿರುತ್ತೆ. ಈ ಮನೆಯಲ್ಲಿ ದುಡಿಯಲ್ಲ ದುಃಖ ಬಡಿಯಲ್ಲ ಅಂಥವಕ್ಕೆ ಯಾಕೆ ರೆಸ್ಪೆಕ್ಟು ಅನ್ನೋರ ನಡುವೆ ನಾನು ಜೀವನ ಮಾಡ್ತಾಯಿದ್ದೀನಿ. ಅದನ್ನು ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ಆ ಥರ ಕೇವಲವಾಗಿ ನೋಡಿದರೆ ನೀವು ಜೀವನ ಪರ್ಯಂತ ಅವ್ರ ಕಣ್ಣಲ್ಲಿ ಅಸಹ್ಯವಾಗಿರ್ತೀರಿ. ಎಂದೂ ಗೌರವ ಬರೋದೇ ಇಲ್ಲ. ಅದು ನೀವು ತುಪ್ಪ ಅಲ್ಲ, ಅವ್ರ ಮಠ ಏನು ಸುರಿದ್ರೂ ಅದು ಒಳ್ಳೆ ರೀತಿ ಗೌರವ ಬರೋದೇ ಇಲ್ಲ. ಕಾಟಾಚಾರಕ್ಕೆ ಮಾತಾಡಿಸ್ಬೋದು, ಬರೋದಿಲ್ಲ. ನಾನಿರೋದೇ ಹಾಗೇ. ನೆನೆಸ್ಕೊಂಡ್ರೆ ಮೈಯೆಲ್ಲ ಬೆಂಕಿ ಬರುತ್ತೆ, ಬೇಡ ಅದು. ಸೊ ಹಾಗಾಗಿ ಯಾರನ್ನು ಕೆಲ್ಸಕ್ಕೆ ಹೋಗಲ್ಲ, ಅವ್ರು ದುಡಿಯಲ್ಲ ಅಂತ ಕೆಳಮಟ್ಟಕ್ಕೆ ನೋಡೋಕೆ ಹೋಗಬೇಡಿ. ಮುಂದೊಂದು ದಿನ ಅವ್ರದ್ದನೇ ಒಳ್ಳೇದಾಗ್ಬೋದು ಅನ್ನೋದನ್ನು ನೋಡಿ ಅಷ್ಟೇ. ಕೇವಲವಾಗಿ ನೋಡಿದಷ್ಟು ಅವರು ಗಟ್ಟಿ ಹಾಕ್ತಾ ಹೋಗ್ತಾರೆ ಹೊರತು ಕಲ್ಲಿಗೆ ಪೆಟ್ಟು ಬಿದ್ದರೆ ಅದು ಮೂರ್ತಿ ಆಗೋದು. ಆ ಥರ ಆಗ್ತಾರೆ ಜೀವನ. ನಾನು ಆ ಥರ ಆಗಿದ್ದೀನಿ. ಸೊ ಹಾಗಾಗಿ ನನ್ನ ತವ್ರ ಮನೆಯಲ್ಲಿ ಒಂದೇ ಒಂದು ಮಾಹಿತಿಯನ್ನು ಕಲಿತು ಬಂದಿರಲ್ಲ ನನ್ನ ಅಡುಗೆ ಬಗ್ಗೆ. ಇವಾಗ ಎಲ್ಲ ಥರದ್ದು ಅಡುಗೆ ಮಾಡ್ತೀನಿ, ಎಲ್ಲ ಥರದ್ದು ಜೀವನ ಮಾಡಿದ್ದೀನಿ. ಕಷ್ಟ ಅಂದ್ರೇನು, ಸುಖ ಅಂದ್ರೇನು, ಸುಖಕ್ಕಿಂತ ಕಷ್ಟನೇ ನಾನು ತಿಂದಿರೋದು. ಅತ್ತೆ ಮಾವ ಮಾವ ಎಲ್ಲರಿದ್ದೂ ತಿಂದಿದೆ. ಹೆಜ್ಜೆಜ್ಜೆಗೂ ಅವಮಾನ, ಕುಂತ್ರ ನಿಂತರೂ ಅವಮಾನ, ಹೊರಗೆ ಹೋದ್ರೂ ಅವಮಾನ, ಒಳಗೆ ಬಂದರೂ ಅವಮಾನ, ನಮ್ಮಪ್ಪ ನಮ್ಮವ್ವ ಬಂದ್ರೂ ಅವಮಾನ. ಅಷ್ಟು ಅವಮಾನದ ಜೀವನ ತಿಂದು ಇವತ್ತೇ ನಾನೇ ಒಂದು ಮೂರ್ತಿಯಾಗಿ ನಿಂತ್ಕೊಂಡಿದ್ದೀನಿ. ನನ್ನ ಗಂಡಗೂ ನಾ ಧೈರ್ಯ ಹೇಳ್ತೀನಿ, ಆ ಥರ ಜೀವನ ಮಾಡ್ತೀನಿ, ಮುಂದೆ ಏನೇ ಬಂದರೂ ಫೇಸ್ ಮಾಡ್ತೀನಿ ಅನ್ನೋದು ಕೆಪಾಸಿಟಿ ನನಗಿದೆ. ಸೊ ಹಾಗಾಗಿ ಬೇರೆ ವಾತಾವರಣದಿಂದ ಬಂದ ಹೆಣ್ಮಕ್ಳಿಗೆ ದಯಮಾಡಿ ಅವಕಾಶ ಕೊಡಿ ಕಲ್ಕೊಳ್ಳೋಕ್ಕೆ. ನಿಮ್ಮ ವಾತಾವರಣನೇ ಬೇರೆ, ನಿಮ್ಮ ಹಬ್ಬಗಳು ಬೇರೆ, ಆಚರಣೆಗಳು ಬೇರೆ. ಸೊ ಹಾಗಾಗಿ ಬೇರೆಯವ್ರ ಮುಂದೆ ಕೇವಲವಾಗಿ ಮಾತಾಡಿ ನಿಮ್ಮ ಮರ್ಯಾದೆ ನೀವು ತಗೊಳಕ್ಕೆ ಹೋಗಬೇಡಿ. ಅದನ್ನ ಹೇಳೋದಷ್ಟೇ ನಾನು. ಯಾರ ಮುಂದೆ ಎಲ್ಲಿ ಕೇವಲವಾಗಿ ಹಾಕ್ತೀವಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ರಿ ಅಷ್ಟೇ, ಮತ್ತೊಂದು ಏನೂ ಇಲ್ಲ. ಮಕ್ಕಳನ್ನ ಕೇವಲವಾಗಿ ಮಾಡಿ, ಸುಸ್ತರನ್ನ ಕೇವಲವಾಗಿ ಮಾಡಿ ನಮ್ಮದೇ ನಾವು ಅಂತ ತುರ್ಕೊಂಡು ಹೋಗೋದಲ್ಲ ಜೀವನ. ಇದ್ದು ನೋಡಬೇಕು ಜೀವನ. ಮುಂದೆ ಅವ್ರನ್ನು ಭವಿಷ್ಯದಾಗ ಅವ್ರು ಸರಿ ಹೋಗಲಿಲ್ಲ ಅಂದರೆ ತಿದ್ದ ಪ್ರಯತ್ನ ಮಾಡಿರಿ. ಅದು ಬಿಟ್ಟರೆ ಏನಿಲ್ಲ. ಯಜಮಾನ್ರ ಲೆಕ್ಕದಾಗಿರ್ರಿ, ಸಣ್ಣವ್ರ ಲೆಕ್ಕದಾಗಿರೋಣ. ಈ ಹಬ್ಬ ಹರಿದಿನಗಳು ಬಂದರೆ ಇವೆಲ್ಲ ನೆನಪಾಗ್ತವೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನು ಶೇರ್ ಮಾಡಲಿಕ್ಕೆ ಅಂತ ಬಂದಿದ್ದೆ ಅಷ್ಟೇ, ಮತ್ತೊಂದು ಏನೂ ಇಲ್ಲ. ಸೊ ನಾನು ಬಳ್ಳಾರಿ ಡಿಸ್ಟಿಕ್ ಅವಳು. ನಾನಂತೂ ಎಷ್ಟು ದಡ್ಡಿ ಅಂದ್ರೆ ಅಷ್ಟು ದಡ್ಡಿ ಇದ್ದೆ. ಇವಾಗೆಲ್ಲ ಹೊಂದ್ಕೊಂಡು ಹೋಗ್ತಾಯಿದ್ದೀನಿ, ಚೆನ್ನಾಗಿ ಮಾಡ್ತೀನಿ ಜೀವನ. ಸೊ ಭಗ್ನ ಯಾರಾದರೂ ಹಾವೇರಿ ಡಿಸ್ಟಿಕ್ಕು ಬಳ್ಳಾರಿ ಡಿಸ್ಟಿಕ್ಕಿಂದ ಬಂದಿರೋ ಹೆಣ್ಮಕ್ಳು ನೋಡೋರಾದರೆ ದಯವಿಟ್ಟು ಒಂದು ಪಾಲಿಸ್ಕೊಂಡು ಹೋಗಿ ಯಾವ ಥರ ಮಾಡ್ತಾರೆ ಅಂತ ಹೇಳಿಬಿಟ್ಟು ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಸರಿ ತಪ್ಪು ಅನ್ನೋದನ್ನು. ಸೊ ಈ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ, ನಾಗರ ಪಂಚಮಿ ಹಬ್ಬದ ಅಡ್ವಾನ್ಸ್ ಹ್ಯಾಪಿ ನಾಗರ ಪಂಚಮಿ ಅಂತ ಹೇಳ್ತಾ ನನ್ನ ಒಂದು ಪರಿಸರ ಪ್ರಪಂಚ ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೆಣ್ಮಕ್ಳು ಅಂತ ಅಂದರೆ ಕೇವಲ ಅಲ್ಲ, ಅವ್ರಿಗೂ ರೆಸ್ಪೆಕ್ಟ್ ಕೊಡ್ರಿ. ಅದರಲ್ಲೂ ಮನೆಯಾಗಿರ್ತಕ್ಕಂಥ ಹೆಣ್ಮಕ್ಳಿಗೆ 24 ಗಂಟೆನೂ ಕೆಲಸ ಇರುತ್ತೆ ಮನೆಯಲ್ಲಿ, ಸುಮ್ಮನೆ ಕುಂತಾರಲ್ಲ, ಅವ್ರಿಗೂ ರೆಸ್ಟ್ ಬೇಕು. ಸೊ ಇದು ಒಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೇನೆ ಸ್ನೇಹಿತರೆ. ಇನ್ನೆಲ್ಲ ಹಬ್ಬದ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಟೇಕ್ ಕೇರ್, ಬಾಯ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ.